ನಾನಿವತ್ತು ನೆಕ್ ಬ್ಯಾಂಡು ಸ್ಟಿಚಿಂಗ್ ಮಾಡೋದೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ನೆಕ್ ಬ್ಯಾಂಡ್ ಕಟಿಂಗ್ ಹೇಳ್ಕೊಟ್ಟಿದ್ದೆ. ಓಕೆ, ಫಸ್ಟು ನೆಕ್ಕನ್ನು ಐರನ್ ಮಾಡ್ಕೊಂಡು ಸೆಂಟ್ರ್ ಹೊಲ್ಕೊಳ್ಳಿ, ಡ್ರೆಸ್ಸಿನ ಸೆಂಟ್ರ್ ಹೊಲ್ಕೊಳ್ಳಿ. ಅದಾದಮೇಲೆ ನೆಕ್ ಬಿಟ್ಟು 3.25 ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಕಾಣಿಸ್ಬೇಕು, ಹೊಲ್ಕೊಂಬನ್ನಿ. ಇದಾದಮೇಲೆ 1/4 ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡಿ, 0.25 ಇಂಚಸ್ ಬಟ್ಟೆ ಬಿಟ್ಟು ಕಟ್ ಮಾಡಿ ಕಟ್ಸ್ಕೊಟ್ಟು ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಟರ್ನ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಇದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ 3.25 ಇಂಚಸ್ ಬಿಡ್ತು, 1.25 ಇಂಚಸ್ ಡೌನ್ ತೊಗೊಂಡು ಒಂದು ರೌಂಡ್ ನೆಕ್ ಶೇಪ್ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ. ಇದಾದಮೇಲೆ ಡೈರೆಕ್ಟಾಗಿ ಶೋಲ್ಡರ್ ಮಾಡ್ಕೋಬೇಕು. ಫ್ರಂಟ್ ಮತ್ತು ಬ್ಯಾಕ್ ಸೇರಿಸಿ ಡೈರೆಕ್ಟ್ ಶೋಲ್ಡರ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೋಬೇಕು. ಇದನ್ನು ನಾನಿವಾಗ ನೆಕ್ ಬ್ಯಾಂಡ್ ಐರನ್ ಮಾಡಿದಾಗ ತೋರಿಸ್ಕೊಡ್ತೀನಿ. ನೆಕ್ ಬ್ಯಾಂಡನ್ನು ಈಗ ಐರನ್ ಮಾಡ್ಕೊಳ್ಳಿ. ಸುತ್ತಲೂ 1 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಮೈನ್ ಪೀಸು ಮತ್ತು ಲೈನಿಂಗ್ ಸೇರಿಸ್ಕೊಂಡು. ಫಸ್ಟು ಒಂದು ಸೆಂಟ್ರ್ ಸ್ಟಿಚ್ ಹಾಕ್ಕೊಳ್ಳಿ. ಅದಾದಮೇಲೆ ಬಟ್ಟೆ ಫೋಲ್ಡ್ ಮಾಡಿ ಒಂದು ಟೆನ್ಷನ್ ಲೂಸ್ ಹಾಕಬೇಕು. ಈ ಲೂಸ್ ಸ್ಟಿಚ್ ನಾವು ಬಿಚ್ಚಿಬಿಡ್ತೀವಿ ಕೊನೆ ಮೂಮೆಂಟಲ್ಲಿ. ಇದಾದಮೇಲೆ ಮೈನ್ ಪೀಸು ಮತ್ತು ಲೈನಿಂಗ್ ತೊಗೊಂಡು ಇನ್ನೊಂದು ಸಾರಿ ಕರೆಕ್ಟಾಗಿ ಕ್ಯಾನ್ವಾಸ್ ಪಕ್ಕ ಸ್ಟಿಚಿಂಗ್ ಮಾಡ್ಕೊಂಬನ್ನಿ. ಒಟ್ಟಿನಲ್ಲಿ 2 ಲೈನಿಂಗು 2 ಮೈನ್ ಪೀಸ್ ಬೇಕು ಫಿನಿಶ್ ಮಾಡೋಕ್ಕೆ. ಕರೆಕ್ಟಾಗಿ ಕ್ಯಾನ್ವಾಸ್ ಪಕ್ಕ ಸ್ಟಿಚಿಂಗ್ ಮಾಡ್ಕೊಂಬನ್ನಿ ಈ ಥರ. ಇದಾದಮೇಲೆ 1/4 ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡಿ ಕಟ್ಸ್ ಕೊಟ್ಬಿಟ್ಟು ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಎತ್ತರ ಎಳ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಅದಾದಮೇಲೆ ಕ್ಯಾನ್ವಾಸ್ ಪಕ್ಕ ಒಂದು ರೆಡಿ ಸ್ಟಿಚ್ ಹಾಕ್ಕೊಳ್ಳಿ. ರೆಡಿ ಕ್ಯಾನ್ವಾಸ್ ಇದೆಯಾ ಆ ಶೇಪು, ಆ ಪಕ್ಕ ಒಂದು ರೆಡಿ ಸ್ಟಿಚ್ ಹಾಕ್ಕೊಳ್ಳಿ. ಅದಾದಮೇಲೆ 1/4 ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡಿ ಸೆಂಟ್ರ್ ನ್ಯಾಚ್ ಹಾಕಬೇಕು. ನೆಕ್ ಬ್ಯಾಂಡು ಸೆಂಟ್ರ್ ನ್ಯಾಚ್ ಹಾಕಬೇಕು. ಇದಾದಮೇಲೆ ಉಲ್ಟಾ ಕಡೆಯಿಂದ ಅಟ್ಯಾಚ್ ಮಾಡ್ಕೊಂಬನ್ನಿ. ನೆಕ್ ಬ್ಯಾಂಡನ್ನು ಡ್ರೆಸ್ಸಿನ ಉಲ್ಟದಿಂದ ಕರೆಕ್ಟಾಗಿ ಒಂದು ಟೆನ್ಷನ್ ಇರಬೇಕು. ನೀವು ಅಟ್ಯಾಚ್ ಮಾಡೋದು ಒಂದು ಟೆನ್ಷನ್ ಹೊಲ್ಕೊಂಬನ್ನಿ. ಸೆಂಟ್ರ್ ಕರೆಕ್ಟಾಗಿ ಕೂರಿಸ್ಬೇಕು. ನೆಕ್ ಬ್ಯಾಂಡ್ನ ಸೆಂಟ್ರ್ ಕರೆಕ್ಟಾಗಿ ಕೂತ್ಕೋಬೇಕು ಈ ಥರ. ಸೊ ಓವರಾಲ್ ಒಂದು ಟೆನ್ಷನ್ ಇರಬೇಕು ನೆಕ್ ಬ್ಯಾಂಡು. ಈಗ ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ರೈಟ್ ಸೈಡಿಂದ ಸ್ಟಿಚ್ ಹಾಕಬೇಕು. ಕರೆಕ್ಟಾಗಿ ಎಲ್ಲಿ ರೆಡ್ ಸ್ಟಿಚ್ ಕಾಣಿಸ್ತದೆ ಅದ್ರ ಮೇಲೆ ಹಾಕಬೇಕು. ಕರೆಕ್ಟಾಗಿ ಸ್ಟಿಚ್ ಕವರ್ ಆಗಬೇಕು ನೀಟಾಗಿ. ಇದೇ ಥರ ಎಂಡ್ ತನಕ ಹೊಲ್ಕೊಂಬನ್ನಿ. ನೋಡಿ ಲಾಸ್ಟಲ್ಲಿ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದ್ದು. ಈ ಥರ ಎಂಡ್ ತನಕ ಅದೇ ಸ್ಟಿಚ್ ಹಾಕೊಂಬನ್ನಿ. ಓಕೆ, ಇದಾದಮೇಲೆ ಶೋಲ್ಡರ್ ಕಡೆ ನ್ಯಾಚ್ ಕೊಡಬೇಕು. 2 ಕಡೆ ಕೊಟ್ಬಿಟ್ಟು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಓಕೆ, ಈಗ ನಿಮ್ಮ ಕಣ್ಣು ಮುಂದೆ ನೆಕ್ ಬ್ಯಾಂಡ್ ಡ್ರೆಸ್ಸು ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್.